ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಹಾರಾಷ್ಟ್ರದಲ್ಲಿ ಎಡೆಬಿಡದೆ ಧಾರಾಕಾರ ಮಳೆ ಸುರಿತಾ ಇರುವುದರಿಂದ ಕರ್ನಾಟಕ ಮಹಾರಾಷ್ಟ್ರ ಕೊಂಡಿಯಂತೆ ಪ್ರಖ್ಯಾತವಾದ ಕೊಡಚಿ ಹಾಗೂ ಉಗಾರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿ ವಾಹನಗಳ ಸಂಚಾರ ಹಾಗೂ ಪಾದಚಾರಿಗಳು ಸಂಚರಿಸಲು ಕೊಡಚಿ ಪೊಲೀಸ್ ಠಾಣೆ ವತಿಯಿಂದ ಬ್ಯಾರಿಕೇಡ್ ಹಾಕಿ ನಿರ್ಬಂಧಿಸಲಾಗಿದೆ. ಮಹಾರಾಷ್ಟ್ರದ ರಾಜಾಪುರ್ ಬ್ಯಾರೇಜ್ನಿಂದ ನಿನ್ನೆಯಿಂದ ಸುಮಾರು 1,50,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದ್ದು, ನಿನ್ನೆಯಿಂದ ಕೃಷ್ಣಾ ನದಿಯ ನೀರಿನ ಒಳಹರಿವು 29,000 ಕ್ಯೂಸೆಕ್ ಹೆಚ್ಚಾಗಿದ್ದು, ಒಂದೇ ದಿನದಲ್ಲಿ ಸೇತುವೆ ಮುಳುಗಡೆಯಾಗಿದ್ದು, ದಿನಾಲೂ ನಮ್ಮ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರ ಮೀರಜ್, ಸಾಂಗ್ಲಿ, ಜೈಸಿಂಗ್ಪುರ ಮತ್ತು ಇಂಚಲ, ಕರಂಜಿ ಸೇರಿ ಇನ್ನೂ ಹಲವಾರು ಪಟ್ಟಣಗಳಿಗೆ ದಿನಾಲೂ ರೈತರು ಹಾಗೂ ತರಕಾರಿ ವಾಹನಗಳ ಮೂಲಕ ಇದೇ ಸೇತುವೆಯಿಂದ ಹೋಗ್ತಾ ಇದ್ದು ಮತ್ತು ಸಾವಿರಾರು ಜನ ಈ ಮಾರ್ಗದಿಂದ ಮೋಟಾರ್ ಸೈಕಲ್ ಮೂಲಕ ಸಾವಿರಾರು ಯುವಕರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಈಗ ಈ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದರಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.